ಬರೀ 85,000 ರೂಪಾಯಿ ಕೊಡ್ತಾ ಇದ್ದಾರೆ ನೋಡಿ. ಇದು 65,000. ಇನ್ನು 50,000 ಹೆಚ್ಚು ಕಮ್ಮಿ ಕೊಡ್ತೀನಿ. ಇನ್ನು 5-10,000 ಹೆಚ್ಚು ಕಡಿಮೆ. ಲೋಗನ್ ಅದ್ರಲ್ಲಿ ಡೀಸೆಲ್ ಗಾಡಿ. ಇದನ್ನ ನಾನು ಒಂದು 65,000 ಕೊಡ್ತೀನಿ ಸರ್. 65,000 ರೂಪಾಯಿಗೆ ಆಲ್ಟೋ 12 ಮಾಡಲು ಪುಂಟು. 85,000 ರೂಪಾಯಿಗೆ 2008 ಮಾಡಲು. ಓಕೆ, ಇದನ್ನ 85,000 ಕೊಡ್ತೀನಿ ಸರ್. 85,000 ರೂಪಾಯಿಗೆ ಟಾಟಾ ಇಂಡಿಕಾ. ಇಲ್ಲಿ ಲೋ ಮಾಡಲು ಹೈ ಮಾಡಲು ಎಲ್ಲ ಇದಾವೆ ಸರ್. ಈ ಲೈನ್ ಅಲ್ಲಿ ಇರೋವೆಲ್ಲ ಲೋ ಮಾಡಲುಗಳು, ಆ ಕಡೆ ಲೈನ್ ಇರೋವೆಲ್ಲ ಹೈ ಮಾಡಲುಗಳು. ಇದನ್ನ 85,000 ರೂಪಾಯಿ ಕೊಡ್ತೀನಿ ಸರ್. ಇದು 6 ಮಾಡಲು ಸೆಕೆಂಡ್ ಓನರ್. ಈ ಗಾಡಿನ 80,000 ರೂಪಾಯಿ ಕೊಡ್ತೀನಿ ಸರ್. 80,000 ರೂಪಾಯಿಗೆ ಫಿಯೆಸ್ಟಾ, ಮ್ಯಾಗ್ವಿಲ್ ಗಿಗ್ವಿಲ್ ಎಲ್ಲ ಇದೆ. ಬರೀ 85,000. 85,000 ರೂಪಾಯಿಗೆ ಲೋಗನ್ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರೋದು. ಮ್ಯಾಗ್ವಿಲ್ ಸಮೇತ ಕೊಡ್ತೀನಿ. ಮಾರ್ಕೆಟ್ ಅಲ್ಲಿ ಇದು ಅಷ್ಟೇನೆ 1,20,000 ಕೊಡ್ತೀನಿ ಸರ್. 1,20,000 ರೂಪಾಯಿಗೆ 12 ಮಾಡಲು ಸೆಕೆಂಡ್ ಓನರ್. 2015 ಮಾಡಲು 68,000 ಶೋರೂಮ್ ರೆಕಾರ್ಡ್ ಸರ್. 2,50,000 ರೂಪಾಯಿ ಕೊಡ್ತೀನಿ. 2,50,000 ರೂಪಾಯಿಗೆ 15 ಮಾಡಲು ಪೆಟ್ರೋಲ್ ವಿತ್ CNG ಗಾಡಿ. CNG ಬರುತ್ತಾ? 11 ಮಾಡಲು ಖಂಡಿತ ಫಿಟೆಡ್ ಗಾಡಿ. ಬರೀ 2,35,000 ಕೊಡ್ತೀನಿ ಸರ್. 2,35,000 ರೂಪಾಯಿಗೆ ವಿತ್ CNG ಬರ್ತಕ್ಕಂತ ಡಿಸೈರ್. ಹೌದು ನೋಡಿ, ಅದು ಬೇಡವಾ? ಡೀಸೆಲ್ ಗಾಡಿ ಕೊಡ್ತೀನಿ. 1,35,000. ಇದು 12 ಮಾಡಲು. ಹೌದಾ? ಇದು 12 ಮಾಡಲು 1,35,000 ರೂಪಾಯಿಗೆ. ಇದು 1,60,000 ರೂಪಾಯಿ ಹೇಳ್ತೀನಿ. ಇನ್ನೊಂದು 5,000 10,000 ಹೆಚ್ಚು ಕಮ್ಮಿ ಕೊಡ್ತೀನಿ. ಇದು ಅಷ್ಟೇ 12 ಮಾಡಲು ಸೆಕೆಂಡ್ ಓನರ್ ಗಾಡಿ. 12 ಮಾಡಲು ಸೆಕೆಂಡ್ ಓನರ್ ಡೀಸೆಲ್. ಅದ್ರಲ್ಲೂ ಇದು ಸರ್, ಇದು 9 ಮಾಡಲು ಸೆಕೆಂಡ್ ಓನರ್. ಮ್ಯಾಗ್ವಿಲ್ ಎಲ್ಲ ಇರುವಂತ ಗಾಡಿ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಸರ್. 1,90,000 ಕೊಡ್ತೀನಿ. 1,90,000 ರೂಪಾಯಿಗೆ 9 ಮಾಡಲ ಸರ್. ಇದು ಬಂದ್ಬಿಟ್ಟು ಫೋರ್ಡ್ ಫಿಗೋ ಡೀಸೆಲ್ ZXi ಸರ್. ತುಂಬಾ ಚೆನ್ನಾಗಿದೆ ಗಾಡಿ. ಈ ಗಾಡಿನ 1,50,000 ಕೊಡ್ತೀನಿ ಸರ್. ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸರ್. 2005 ಮಾಡಲು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್. 1,20,000 ಕೊಡ್ತೀನಿ ಸರ್. 1,20,000 ರೂಪಾಯಿಗೆ. ಹೌದು ಸರ್, ಆಟೋಮೆಟಿಕ್ ಗಾಡಿ. ಇದು ಶೋರೂಮ್ ರೆಕಾರ್ಡೆಡ್ ಸಿಂಗಲ್ ಓನರ್ ಗಾಡಿ ಸರ್. ಒರಿಜಿನಲ್ ಗಾಡಿ. 2,35,000 ಕೊಡ್ತೀನಿ. 2,35,000 ರೂಪಾಯಿ ಆಟೋಮೆಟಿಕ್ ವೇರಿಯಂಟ್. 2016 ಮಾಡಲು ಶೋರೂಮ್ ರೆಕಾರ್ಡೆಡ್. ಇದು 86,000 ಗಾಡಿ ಓಡಿರೋದು. ಗಾಡಿ ಬಂದ್ಬಿಟ್ಟು ನಾನು 3,65,000 ಕೊಡ್ತೀನಿ. 3,65,000 ಮಾಡಲ್ ಏನಂದ್ರೆ 2016 ಮಾಡಲು. 16 ಮಾಡಲು 3.5 ಲಕ್ಷ ಲೋನ್ ಆಗುತ್ತೆ. 15 ಮಾಡಲು ಸೆಕೆಂಡ್ ಓನರ್. VXi ಪ್ಲಸ್. ಇದು ಮ್ಯಾಗ್ವಿಲ್ ಗಿಗ್ವಿಲ್ ಎಲ್ಲ ಬರುತ್ತೆ. 4,65,000 ಕೊಡ್ತೀನಿ ಸರ್. 4,65,000 ಮಾಡಲು. 15 ಮಾಡಲು ಸೆಕೆಂಡ್ ಓನರ್. 4,40,000 ಕೊಡ್ತೀನಿ ಸರ್. 4,40,000 15 ಮಾಡಲು ಸ್ವಿಫ್ಟ್. ಒರಿಜಿನಲ್ ಗಾಡಿ. 58,000 ಶೋರೂಮ್ ರೆಕಾರ್ಡ್ ಗಾಡಿ. 58,000 ಅಷ್ಟೇ ಓಡಿದೆ ಗಾಡಿ. ಇದು ಡೀಸೆಲ್ ಗಾಡಿ. ZDI ಪ್ಲಸ್ ಬಟನ್ ಸ್ಟಾರ್ಟ್ ಬರುತ್ತೆ. ಈ ಗಾಡಿ ಬಂದ್ಬಿಟ್ಟು ಎಲ್ಲೂ ಕೂಡ ವೇರಿಯಂಟ್ ಆಗಿಲ್ಲ. ಇದುವರೆಗೆ ಕೊಡ್ತೀನಿ ಬನ್ನಿ ಸರ್ ನಿಮ್ಮ ಚಾನಲ್ ಕಡೆಯಿಂದ. 15 ಮಾಡಲು ಡೀಸೆಲ್ ZDI ಪ್ಲಸ್ ಸರ್. ಇದು 18 ಮಾಡಲು ಸಿಂಗಲ್ ಓನರ್. ಇದು ಶೋರೂಮ್ ರೆಕಾರ್ಡೆಡ್ ವೆಹಿಕಲ್. ಇದನ್ನ ಬಂದ್ಬಿಟ್ಟು 6 ಲಕ್ಷ ಕೊಡ್ತೀನಿ ಸರ್. 6 ಲಕ್ಷಕ್ಕೆ 18 ಮಾಡಲ್ ಸಿಂಗಲ್ ಓನರ್. ಅದರಲ್ಲೂ ನೋಡಬಹುದು ಸರ್. ಇಕೋ 7 ಸೀಟರ್ 2020 ಮಾಡಲು ಸಿಂಗಲ್ ಓನರ್. 4,50,000 ಕೊಡ್ತೀನಿ ಸರ್. 4,50,000ಕ್ಕೆ 20 ಮಾಡಲು ಅದರಲ್ಲೂ ಸಿಂಗಲ್ ಓನರ್. ಇನೋವಾ ಸರ್. ಇನೋವಾ 16 ರಿಜಿಸ್ಟ್ರೇಷನ್ ಸಿಂಗಲ್ ಓನರ್ ಗಾಡಿ. ಇದು ಬಂದ್ಬಿಟ್ಟು ಶೋರೂಮ್ ರೆಕಾರ್ಡ್. 1,60,000 ವಿತ್ ಶೋರೂಮ್ ರೆಕಾರ್ಡ್ ಸಮೇತ ಕೊಡ್ತೀನಿ. ಸರ್ ಟಾಪ್ ಎಂಡ್. ಇದು 8,80,000 ಕೊಡ್ತೀನಿ ಸರ್. 8,80,000 ರೂಪಾಯಿಗೆ 16 ಮಾಡಲ್ ಅನ್ಕೊಳ್ಳಿ. ಸೂಪರ್. ಅದರಲ್ಲೂ ಸಿಂಗಲ್ ಓನರ್. 3.5 ಲಕ್ಷ ಕೊಟ್ಟು ಮಾಡ್ತೀನಿ ಸರ್. 3 ಲಕ್ಷಕ್ಕೆ ಬಿಟ್ಕೊಡ್ತೀನಿ. 3 ಲಕ್ಷಕ್ಕೆ 12 ಮಾಡಲ. ETS VX ಟಾಪ್ ಎಂಡ್ ಮಾಡಲು 3 ಲಕ್ಷಕ್ಕೆ ಬಿಟ್ಕೊಡ್ತಾರೆ ನೋಡಿ. ಅದರಲ್ಲೂ ETS. ಸಾಕಷ್ಟು ಜನ ಲೋ ಬಜೆಟ್ ಅಲ್ಲಿ ಕಾರ್ಸ್ ಗಳನ್ನು ಹುಡುಕ್ತಾ ಇರ್ತೀರಾ. ಅಂತದ್ರಲ್ಲಿ ಒಂದು ಪ್ಲೇಸ್ 1 2 3 ಕಾರ್ಸ್ ಅಂತ. ಇವರ ಹತ್ರ ಸುಮಾರಷ್ಟು ಗಾಡಿಗಳಿದಾವೆ. ಎಲ್ಲವೂ ಲೋ ಬಜೆಟ್ ಅಲ್ಲಿ ಸಿಗ್ತಾ ಇದೆ. ಸರ್, ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಡಿ ಸ್ವಲ್ಪ. ನಾನು ಕೇಶವ್ ಅಂತ. 1 2 3 ಕಾರ್ಸ್ ನಮ್ದು. ಇದೇ ಆಫೀಸು. ಇಲ್ಲಿ ಲೋ ಮಾಡಲು ಹೈ ಮಾಡಲು ಎಲ್ಲ ಇದಾವೆ ಸರ್. ಈ ಲೈನ್ ಅಲ್ಲಿ ಇರೋವೆಲ್ಲ ಲೋ ಮಾಡಲುಗಳು, ಆ ಕಡೆ ಲೈನ್ ಇರೋವೆಲ್ಲ ಹೈ ಮಾಡಲುಗಳು. ಯಾವ್ದು ಬೇಕಾದ್ರೂ ನಾವು ಕಸ್ಟಮರ್ಗೆ ಕೊಡ್ತೀವಿ. ಲೋ ಬಜೆಟ್ ಆಗಲಿ ಹೈ ಬಜೆಟ್ ಆಗಲಿ ಎರಡೂ ಇರುತ್ತೆ. ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿನೂ ಕೊಡ್ತೀವಿ. 50,000 60,000 ಡೌನ್ ಪೇಮೆಂಟ್ ಮಿಕ್ಕಿದ್ದೀನಿ ಲೋನ್ ಮಾಡ್ಕೊಡ್ತೀವಿ. ಇವರು ಲೈಕ್ ಒಂದು 3 ಇಯರ್ಸ್ ಇಂದ ಈ ಫೀಲ್ಡಲ್ಲಿ ಇರ್ತಕ್ಕಂಥದ್ದು ಏನು ಹೊಸದಲ್ಲ. ಸೊ ಆ ಕಾರಣದಿಂದ ಕಸ್ಟಮರಿಗೆ ಲೋ ಬಜೆಟ್ ಹೆಂಗೆ ಕೊಡೋದು, ಒಳ್ಳೆ ಪ್ರೈಸಿಂಗಲ್ಲಿ ಹೆಂಗೆ ಕೊಡೋದು, ಇವ್ರಿಗೂ ಹೆಂಗೆ ವರ್ಕೌಟ್ ಮಾಡ್ಕೊಳ್ಳೋದು ಅನ್ನೋದು ಸ್ವಲ್ಪ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ತುಂಬ ಕಡಿಮೆಯಲ್ಲಿ ಗಾಡಿಗಳನ್ನು ಕೊಡ್ತಿರ್ತಾರೆ. ಸೊ ಮೊದಲಿಗೆ ನಮ್ಮ ಹತ್ರ ಒಂದು ಆಲ್ಟೋ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಆಲ್ಟೋ 2003 ಮಾಡಲು. ಇದನ್ನ ನಾನು ಒಂದು 65,000 ಕೊಡ್ತೀನಿ ಸರ್. 65,000 ರೂಪಾಯಿಗೆ ಆಲ್ಟೋ. ಓಕೆ, ಸೂಪರ್. ಆಲ್ಟೋ 65,000 ರೂಪಾಯಿಗೆ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ ನೋಡ್ಬೋದು. ಟೈರ್ ಎಲ್ಲ ತುಂಬಾ ಚೆನ್ನಾಗಿದೆ. ಹತ್ತತ್ರ ಒಂದು 80% ಟೈರ್ ಇದೆ. ಇಂಟೀರಿಯರ್ ಕೂಡ ತುಂಬ ವೆಲ್ ಮೇಂಟೈನ್ಡ್ ಆಗಿದೆ. ಬರೀ 65,000 ರೂಪಾಯಿಗೆ ಆಲ್ಟೋ ಸಿಗ್ತಾ ಇದೆ ನೋಡಿ. ಮಾರ್ಕೆಟ್ಗೆ ಹೋದ್ರೆ 1 ಲಕ್ಷ ರೂಪಾಯಿ ಅಂತಾರೆ. ಸೊ ಅಂಥದ್ರಲ್ಲಿ ಒಂದು ಮಾಡಲ್ ಏನಂತ ಹೇಳಿದ್ರಿ ಸರ್? 2003 ಮಾಡಲ್ ಸರ್. 3 ಮಾಡಲು ಪರವಾಗಿಲ್ಲ, ಒಳ್ಳೆ ರೇಟ್ ಇದೆ. 65,000 ರೂಪಾಯಿ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಸರ್, ಇದು 6 ಮಾಡಲು ಸೆಕೆಂಡ್ ಓನರ್. ಈ ಗಾಡಿನ 80,000 ರೂಪಾಯಿ ಕೊಡ್ತೀನಿ ಸರ್. 80,000 ರೂಪಾಯಿಗೆ ಫಿಯೆಸ್ಟಾ. ಓಕೆ, ಸೂಪರ್. ಡೀಸೆಲ್ ಪೆಟ್ರೋಲ್ ಸರ್? ಇದು ಪೆಟ್ರೋಲ್ ಸರ್. ಪೆಟ್ರೋಲ್. ಓಕೆ, ಇದು ಕೂಡ ನೋಡ್ಬೋದು. ಬಾಡಿ ಲೈನ್ ಕೂಡ ಹಾಗೆ ಇಂಟೀರಿಯರ್ ಕೂಡ ತುಂಬಾನೇ ಚೆನ್ನಾಗಿದೆ. ಇದು ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಇದರಲ್ಲೂ ಸರ್. ಇದು 9 ಮಾಡಲು ಸೆಕೆಂಡ್ ಓನರ್. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ. ಇದನ್ನ 85,000 ಕೊಡ್ತೀನಿ ಸರ್. 85,000 ರೂಪಾಯಿಗೆ ಟಾಟಾ ಇಂಡಿಕಾ. ಓಕೆ, ಪೆಟ್ರೋಲ್ ಗಾಡಿ. ಪೆಟ್ರೋಲ್ ಗಾಡಿ ಖಂಡಿತ. ಸೂಪರ್ ಸರ್. ನೆಕ್ಸ್ಟ್ ಬಂದ್ಬಿಟ್ಟು ಆಲ್ಟೋ ಸರ್. ಇದು 2008 ಮಾಡಲು 3rd ಓನರ್ ಗಾಡಿ. ಇದು ಇದನ್ನ 85,000 ರೂಪಾಯಿ ಕೊಡ್ತೀನಿ. 85,000 ರೂಪಾಯಿಗೆ 3rd ಓನರ್ ಜಸ್ಟ್ ಆಗಿರ್ತಕ್ಕಂಥ 2008 ಮಾಡಲು. ಅದರನ್ನು ಆಲ್ಟೋ ಸಿಗ್ತಾ ಇದೆ ನೋಡಿ. ಬಾಡಿ ಲೈನ್ ಎಲ್ಲ ತುಂಬಾನೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿದೆ. ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಬರೀ
85,000 ಬರೀ 85,000 ಇದಕ್ಕಿಂತ ಇನ್ನೂ ಒಂದು 2008 ಮಾಡಲು FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ, ಥರ್ಡ್ ಓನರ್, ಮ್ಯಾಗ್ವಿಲ್ ಗಿಗ್ವಿಲ್ ಎಲ್ಲ ಇದೆ. ಈ ಗಾಡಿನ ಬಂದ್ಬಿಟ್ಟು ನಿಮ್ ಚಾನಲ್ ಕಡೆಯಿಂದ ಇವತ್ತು ಆಫರ್ ಸರ್, ಬರೀ 85,000. 85,000 ರೂಪಾಯಿಗೆ ಲೋಗನ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರೋದು, ಮ್ಯಾಗ್ವಿಲ್ ಸಮೇತ ಕೊಡ್ತೀನಿ. ಮ್ಯಾಗ್ವಿಲ್ ಸಮೇತ ಬರ್ತಕ್ಕಂಥದ್ದು ಬರೀ 85,000 ರೂಪಾಯಿ ಕೊಡ್ತಾ ಇದ್ದಾರೆ ನೋಡಿ. ಲೋಗನ್ ಅದ್ರಲ್ಲಿ ಡೀಸೆಲ್ ಗಾಡಿ. ಓಕೆ, ಡೀಸೆಲ್ ಒಳ್ಳೆ ಮೈಲೇಜ್ ಕೂಡ 50,000 ಆರಾಮಾಗಿ ಬರುತ್ತೆ. ಅಂತದ್ರಲ್ಲಿ 85,000 ಓಡಿಸ್ಕೋಬಹುದು. ಓಕೆ, ಸೂಪರ್. ಹಾಗೆ ಇದು ಸರ್ ಕ್ವಿಡ್ 2015 ಮಾಡಲು 68,000 ಶೋರೂಮ್ ರೆಕಾರ್ಡ್ ಸರ್, ಸೆಕೆಂಡ್ ಓನರ್ ಗಾಡಿ. 2,50,000 ರೂಪಾಯಿ ಕೊಡ್ತೀನಿ. 2,50,000 ರೂಪಾಯಿಗೆ 15 ಮಾಡಲು 60,000 ಶೋರೂಮ್ ರೆಕಾರ್ಡೆಡ್ ಓಡಿದೆ. ಓಕೆ, ಅದು ಕೂಡ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಇದು ಒಂದು ಕೇಳ್ಬೋದಾ ಎಷ್ಟಾಗಿದೆ ಅಂತ? ಯಾವುದು? ಸೆಕೆಂಡ್ ಓನರ್ ಸರ್, ಸೆಕೆಂಡ್ ಓನರ್ ಆಗಿದೆ. ಲೆದರ್ ಸೀಟ್ಸ್ ಎಲ್ಲ ನೋಡ್ಬೋದು. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದರಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಅದು ಕೂಡ ಪ್ರೀಮಿಯಂ ಆಗಿದೆ, ತುಂಬಾ ಕಡಿಮೆ ಕೂಡ ಓಡಿದೆ ಅಲ್ವಾ? ಲೋನ್ ಆಗುತ್ತೆ ನಿಮಗೆ, ಒಂದು 2.25 ಲಕ್ಷವರೆಗೂ ಲೋನ್ ಆಗುತ್ತೆ. 2.25 ಲಕ್ಷ ಲೋನೇ ಆಗ್ಬಿಡುತ್ತೆ ಗಾಡಿಗೆ, ಅಂದ್ರೆ ಒಂದು 30,000 ತಂದ್ರೆ ಆಗ್ಬಿಡುತ್ತೆ ಅಲ್ವಾ? ಓಕೆ, ಹಾಗೆ ಇನ್ನೊಂದು ಇದು 17 ಮಾಡಲು ಥರ್ಡ್ ಓನರ್ ಗಾಡಿ. ಓಕೆ, ಇದು ಕ್ವಿಡ್ಡೇನೆ, ಟಾಪ್ ಎಂಡ್. ಈ ಗಾಡಿ ಬಂದ್ಬಿಟ್ಟು 2,35,000 ಕೊಡ್ತೀವಿ ಸರ್. ಥರ್ಡ್ ಓನರ್ ಆಗಿದೆ, ಅದು ಸೆಕೆಂಡ್ ಓನರ್ ಆಗಿರೋದಕ್ಕೋಸ್ಕರ 2,50,000. ಓಕೆ, ಇದು ಥರ್ಡ್ ಓನರ್ ಆಗಿದೆ, 2,35,000. 2,35,000 ರೂಪಾಯಿಗೆ, ಅದರಲ್ಲೂ 17 ಮಾಡಲು ಕ್ವಿಡ್ ಜಸ್ಟ್ ಥರ್ಡ್ ಓನರ್ ಆಗಿದೆ ಅನ್ನೋ ಕಾರಣಕ್ಕೆ ನೋಡ್ಬೋದು. ಇದೆಷ್ಟು ಓಡಿರ್ಬೋದು ಸರ್? ಸರ್ ಇದು ಬಂದ್ಬಿಟ್ಟು 96,000 ಓಡಿದೆ ಸರ್. RXT ನಾ ಇದು? ಹೌದೌದು, RXT 1 ಲೀಟರ್ ಇಂಜಿನ್ ಬರ್ತಕ್ಕಂಥದ್ದು, ತುಂಬಾ ಕಡಿಮೆ ಕೂಡ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಟಾಪ್ ಎಂಡ್ ಮಾಡಲ್ ಇದು. ಹೌದೌದು. ಓಕೆ, ಹಾಗೆ ನೆಕ್ಸ್ಟ್ ಡಿಸೈರ್ ಒಂದು ಅವೈಲೇಬಲ್ ಇದೆ. ಪೆಟ್ರೋಲ್ ವಿತ್ CNG ಗಾಡಿ. CNG ಬರುತ್ತಾ? 11 ಮಾಡಲು ಖಂಡಿತ CNG ಫಿಟೆಡ್ ಗಾಡಿ. 2011 ಮಾಡಲು ಬರೀ 2,35,000 ಕೊಡ್ತೀನಿ ಸರ್. 2,35,000 ರೂಪಾಯಿಗೆ ವಿತ್ CNG ಬರ್ತಕ್ಕಂಥ ಡಿಸೈರ್. ಹೌದು. ಓಕೆ, ಡೀಸೆಲ್ ಸರ್? ಪೆಟ್ರೋಲ್ ಸರ್ ಇದು. ಪೆಟ್ರೋಲ್ ವಿತ್ CNG. ಪೆಟ್ರೋಲ್ ವಿತ್ CNG, ಏನಿಲ್ಲ ಅಂದ್ರೆ 30 ಮೈಲೇಜ್. ಹೌದು. ಓಕೆ, ಸೂಪರ್. 30 ಮೈಲೇಜ್ ಕೂಡ ಗಾಡಿ. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ, 3 ಕೀ ಇದೆ. ಶೋರೂಮ್ ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಗಾಡಿನ. ಓಕೆ, 3 ಕೀಸ್ ಎಲ್ಲ ಇದೆ ಅಂತೆ. ಒಳ್ಳೆ ಪ್ರೈಸ್ಗೆ ಇದೆ ಆಕ್ಚುಲಿ. 11 ಮಾಡಲ್ ಅದು. 11 ಮಾಡಲ್ ವಿತ್ CNG. ಸರ್ ಇದು? ಸರ್ ಇದು ಬಂದ್ಬಿಟ್ಟು ಫೋರ್ಡ್ ಫಿಗೋ ಡೀಸೆಲ್ ZXi ಸರ್. ಓಕೆ, ತುಂಬಾ ಚೆನ್ನಾಗಿದೆ ಗಾಡಿ. ಈ ಗಾಡಿನ 1,50,000 ಕೊಡ್ತೀನಿ ಸರ್. ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸರ್. 1,50,000 12 ಮಾಡಲು ಡೀಸೆಲ್. 12 ಮಾಡಲ್ ಅದರಲ್ಲೂ ಡೀಸೆಲ್ ಯಾರು ಮಾರ್ಕೆಟ್ ಕೊಡ್ಲಿಕ್ಕೆ ಚಾನ್ಸೇ ಇಲ್ಲ ಅಂತ ಪ್ರೈಸ್ ಅಂತಾನೆ ಹೇಳ್ಬೋದು. 12 ಮಾಡಲು 1.5 ಲಕ್ಷಕ್ಕೆ ಡೀಸೆಲ್, ಅದರಲ್ಲೂ ಫಿಗೋ ಸಿಗ್ತಾ ಇದೆ ನೋಡಿ. ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ 4 ಕೂಡ ಲೆದರ್ ಸೀಟ್ಸ್ ಎಲ್ಲ ನೋಡ್ಬೋದು, ತುಂಬಾ ಪ್ರೀಮಿಯಂ ಆಗಿದೆ. ಎಲ್ಲೂ ಕೂಡ ವೇರಿಯಂಟ್ ಟೈರ್ ಆಗಿಲ್ಲ, ಆ ತರ ವೆಲ್ ಮೇಂಟೈನ್ಡ್ ಆಗಿದೆ. ಹಾಗೆ ನೆಕ್ಸ್ಟ್ ಒಂದು 12 ಮಾಡಲು ಪುಂಟೋ ಮಾರ್ಕೆಟ್ ಅಲ್ಲಿ ಇದು ಅಷ್ಟೇನೆ 1,20,000 ಕೊಡ್ತೀನಿ ಸರ್. 1,20,000 ರೂಪಾಯಿಗೆ 12 ಮಾಡಲು ಸೆಕೆಂಡ್ ಓನರ್. ಸೆಕೆಂಡ್ ಓನರ್ 12 ಮಾಡಲು 1,20,000 ರೂಪಾಯಿಗೆ. ಸೂಪರ್. ಅದು ಡೀಸೆಲ್? ಪೆಟ್ರೋಲ್ ಸರ್. ಪೆಟ್ರೋಲ್. ಓಕೆ, ಇದು ಪೆಟ್ರೋಲ್ ಬರುತ್ತೆ. ಇದು ಕೂಡ ಟಾಪ್ ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ. ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಇಂಟೀರಿಯರ್ ಅಲ್ಲಿ ಡ್ಯುಯಲ್ ಚೇರ್ ಬರುತ್ತಾ? ಹೌದೌದು, ಏರ್ ಬ್ಯಾಗು ಎಲ್ಲ ಬರುತ್ತೆ. ಏರ್ ಬ್ಯಾಗ್ಸ್ ಬರುತ್ತೆ. ಓಕೆ, ಸೂಪರ್. ಓಕೆ, 12 ಮಾಡಲು ಅದರಲ್ಲೂ 1,20,000 ನೋಡಿ. ಅದು ಬೇಡವಾ? ಡೀಸೆಲ್ ಗಾಡಿ ಕೊಡ್ತೀನಿ 1,35,000. ಇದು 12 ಮಾಡಲು. ಹೌದಾ? ಇದು 12 ಮಾಡಲು 1,35,000 ರೂಪಾಯಿಗೆ. ಓಕೆ, ವಾಟರ್ ಜೆಟ್ ಇಂಜಿನ್ ಸರ್. ಇದು ವಾಟರ್ ಜೆಟ್ ಇಂಜಿನ್. ಓಕೆ, ಸ್ವಿಫ್ಟ್ ಇಂಜಿನ್ ಬರುತ್ತೆ. ಮೇಂಟೆನೆನ್ಸ್ ಕೂಡ ಫ್ರೀ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ವಿಸ್ಟಾ ಮೈಲೇಜ್ ಕೂಡ ಸೇಮ್ ಸ್ವಿಫ್ಟ್ ಏನ್ ಬರುತ್ತೆ ಅದೇ ಬರುತ್ತೆ ಅಲ್ವಾ? ಸೂಪರ್. ಒಳ್ಳೆ ಪ್ರೈಸ್ ಗೆ ನೋಡಿ. 12 ಮಾಡಲು ಅದರಲ್ಲೂ ಡೀಸೆಲ್. ಓಕೆ, ನೆಕ್ಸ್ಟ್ ಇದು 12 ಮಾಡಲು ಸರ್. ಇದು 1,60,000 ರೂಪಾಯಿ ಹೇಳ್ತೀನಿ. ಇನ್ನೊಂದು 5,000 10,000 ಹೆಚ್ಚು ಕಮ್ಮಿ ಕೊಡ್ತೀನಿ. ಇದು ಅಷ್ಟೇ 12 ಮಾಡಲು ಸೆಕೆಂಡ್ ಓನರ್ ಗಾಡಿ. 12 ಮಾಡಲು ಸೆಕೆಂಡ್ ಓನರ್ ಡೀಸೆಲ್, ಅದರಲ್ಲೂ 1,65,000. ಇನ್ನು 5,000 ಹೆಚ್ಚು ಕಮ್ಮಿ ಕೊಡ್ತೀನಿ. ಇನ್ನು 5,000 ಹೆಚ್ಚು ಕಡಿಮೆ ಅಂದ್ರೆ 1,50,000 ರೇಂಜ್ ಅಲ್ಲಿ ಕೊಡ್ತೀರಾ? 1.5 ಲಕ್ಷಕ್ಕೆ ಕೊಡ್ತಾ ಇದಾರೆ ನೋಡಿ ಈ ಗಾಡಿನ. ಅದು ಡೀಸೆಲ್ 12 ಮಾಡಲು. ಇದು ಕ್ವಾರ್ಟರ್ ಜೆಟ್ ಇಂಜಿನ್. ಇದು ಕ್ವಾರ್ಟರ್ ಜೆಟ್. ಓಕೆ, ಸೂಪರ್. ಇದು 9 ಮಾಡಲು ಸೆಕೆಂಡ್ ಓನರ್, ಮ್ಯಾಗ್ವಿಲ್ ಎಲ್ಲ ಇರುವಂತ ಗಾಡಿ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಸರ್. ಓಕೆ, 1,90,000 ಕೊಡ್ತೀನಿ. 1,90,000 ರೂಪಾಯಿಗೆ 9 ಮಾಡಲ. ಓಕೆ, ಟೈರ್ ಬ್ರ್ಯಾಂಡ್ ನ್ಯೂ ಟೈರ್ ವಿತ್ ಮ್ಯಾಗ್ವಿಲ್. ಫ್ರಂಟ್ ಒಂದು ಇದಾಗಿದೆ, ಸ್ಟೆಪ್ನಿ ಟೈರ್ ನೋಡಬಹುದು. ಟೈರ್ ಎಲ್ಲ ಬ್ರ್ಯಾಂಡ್ ನ್ಯೂ ಆಗಿದೆ ಅಂತ ಹೇಳ್ಬೋದು. ಇಂಟೀರಿಯರ್ ಅಲ್ಲಿ ಆಫ್ಟರ್ ಮಾರ್ಕೆಟ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಮ್ಯಾನ್ಯುವಲ್ ವೇರಿಯಂಟ್ ಇದಾಗಿರುತ್ತೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ. 1,90,000. ಯಾವುದು? 1,90,000. ಓಕೆ, ಸೂಪರ್. ಬನ್ನಿ ಈ ಕಡೆಯಿಂದ ಬಂದ್ರೆ ಇದು ಸ್ವಲ್ಪ ಹೈ ಮಾಡಲು ಗಾಡಿಗಳು. ಬಲೂನ್ ಇದೆಯಾ? ಬೆಲ್ಲೋನ ಇಲ್ಲ ಸರ್, ಬೆಲ್ಲೋನ ಓನ್ ಯೂಸ್ ಗಾಡಿ. ಓಕೆ, ಸ್ಯಾಂಟ್ರಾ ಕೊಡ್ತೀನಿ ನೋಡಿ. 2005 ಮಾಡಲು. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್. 1,20,000 ಕೊಡ್ತೀನಿ ಸರ್. 1,20,000 ರೂಪಾಯಿಗೆ. ಹೌದು, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥ ವೆಹಿಕಲ್ ಅಂತಾನೆ ಹೇಳ್ಬೋದು. ನೋಡ್ಬೋದು ಇಂಟೀರಿಯರ್ ಅಲ್ಲಿ ಲೆದರ್ ಸೀಟ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ ತುಂಬಾ ಚೆನ್ನಾಗಿದೆ. ಇದು ಕೂಡ ಏನ್ ಹೇಳಿದ್ರಿ ಪ್ರೈಸ್? 1,20,000 ಕೊಡ್ತೀನಿ. 1,20,000 ರೂಪಾಯಿಗೆ ಸ್ಯಾಂಟ್ರಾ. ಸೂಪರ್. ಓಕೆ, ಹಾಗೆ ಹೋಂಡಾ ಸಿಟಿ ಕೂಡ ಅವೈಲೇಬಲ್ ಇದೆ. ಹೇಳಿ ಸರ್. ಸರ್ ಆಟೋಮೆಟಿಕ್ ಗಾಡಿ ಇದು, ಶೋರೂಮ್ ರೆಕಾರ್ಡೆಡ್. 2009 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಓಕೆ, 9 ಮಾಡಲು ಸಿಂಗಲ್ ಓನರ್ ಆಟೋಮೆಟಿಕ್ ಗಾಡಿ, ಶೋರೂಮ್ ರೆಕಾರ್ಡ್ ವೆಹಿಕಲ್. ನೋ ರಿಪ್ಲೇಸ್ಮೆಂಟ್, ಒರಿಜಿನಲ್ ಗಾಡಿ. 2,30,000 ಕೊಡ್ತೀನಿ. 2,35,000 ರೂಪಾಯಿಗೆ ಮಾಡಲು
2009 ಮಾಡಲು ಸಿಂಗಲ್ ಓನರ್. 9 ಮಾಡಲು, ಅದರಲ್ಲೂ ಸಿಂಗಲ್ ಓನರ್, ಆಟೋಮೆಟಿಕ್ ವೇರಿಯಂಟ್ ಅಲ್ವಾ? ಹೌದು, ಟಾಪ್ ಎಂಡ್. ಟಾಪ್ ಎಂಡ್ ಮಾಡಲು ನೋಡ್ಬೋದು. ಇಂಟೀರಿಯರ್ ಕೂಡ ತುಂಬಾ ವೆಲ್ ಮೇಂಟೈನ್ಡ್ ಆಗಿರ್ತಕ್ಕಂಥ ವೆಹಿಕಲ್, ತುಂಬ ಒಳ್ಳೆ ಪ್ರೈಸ್ ಕೂಡ ಇದೆ. 9 ಮಾಡಲ್ ಆಗಿರುತ್ತೆ. ಓಕೆ, ನೆಕ್ಸ್ಟು ಇದು ಸರ್ 2016 ಮಾಡಲು ಫಿಗೋ. ಓಕೆ, ನ್ಯೂ ಶೇಪ್. ತುಂಬಾ ಚೆನ್ನಾಗಿದೆ ಗಾಡಿ. ಶೋರೂಮ್ ರೆಕಾರ್ಡೆಡ್. ಇದು 86,000 ಗಾಡಿ ಓಡಿರೋದು. ಈ ಗಾಡಿ ಬಂದ್ಬಿಟ್ಟು ನಾನು 3,65,000 ಕೊಡ್ತೀನಿ. 3,65,000 ಮಾಡಲ್ ಏನಂದ್ರೆ 2016 ಮಾಡಲು. 16 ಮಾಡಲು ಫಿಗೋ. 3.5 ಲಕ್ಷ ಲೋನ್ ಆಗುತ್ತೆ. 3.5 ಲಕ್ಷ ಲೋನ್ ಆಗುತ್ತೆ. 3,65,000 ರೂಪಾಯಿಗೆ ಆಗ್ಬಿಡುತ್ತೆ ಈ ಗಾಡಿ. ಅಂದ್ರೆ ಒಂದು 50,000 ತಂದ್ರೆ ಲೋನ್ ಆಗ್ಬಿಡುತ್ತೆ. ಇದಕ್ಕೂ 50,000 ತಂದ್ರೆ ಸಾಕು. ಇದು ಅಷ್ಟೇನೆ. ಸಿಯಾಜ್ 2015 ಮಾಡಲು, ಸೆಕೆಂಡ್ ಓನರ್. VXI ಪ್ಲಸ್. ಇದು ಮ್ಯಾಗ್ವಿಲ್ ಗಿಗ್ವಿಲ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನೋಡಬಹುದು. ಪ್ರೈಸ್ 4,65,000 ಕೊಡ್ತೀನಿ ಸರ್. 4,65,000 ಮಾಡಲು. 2015 ಮಾಡಲು. 15 ಮಾಡಲು ಸಿಯಾಜ್, ಅದರಲ್ಲೂ VXI ಪ್ಲಸ್ ಬರುತ್ತೆ ವಿತ್ ಮ್ಯಾಗ್ವಿಲ್ ಎಲ್ಲ. ಅಂಡ್ ಟಾಪ್ ಅಂಡ್ ವೇರಿಯಂಟ್ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ನೋಡಿ, ಇಂಟೀರಿಯರ್ ಕೂಡ ಕಂಪನಿಯಲ್ಲಿ ಏನೇನು ಫಿಟ್ಮೆಂಟ್ ಬರುತ್ತೆ ಅದೆಲ್ಲ ಇದೆ ಅಂತಾನೆ ಹೇಳ್ಬೋದು. ಡ್ಯೂಯಲ್ ಏರ್ ಬ್ಯಾಗು, ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಎಲ್ಲೂ ಕೂಡ ವೇರಿಯಂಟರ್ ಆಗಿಲ್ಲ. ಹಾಗೆ ಆಫ್ಟರ್ ಮಾರ್ಕೆಟ್ ಸ್ಪಾಯ್ಲರ್ ಕಸ್ಟಮರ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಗಾಡಿ. 4,65,000 15 ಮಾಡಲ್ ನೋಡಿ, VXI ಪ್ಲಸ್ ಸಿಗುತ್ತೆ. ಅದರಲ್ಲೂ ಸಿಯಾಜು. ನೆಕ್ಸ್ಟ್ ಇದು ಶಿಫ್ಟ್ ಸರ್. 15 ಮಾಡಲು VXI, ಇದು ಪೆಟ್ರೋಲ್. ಓಕೆ, 15 ಮಾಡಲು ಸೆಕೆಂಡ್ ಓನರ್. 4,40,000 ಕೊಡ್ತೀನಿ ಸರ್. 4,40,000ಕ್ಕೆ 15 ಮಾಡಲು ಶಿಫ್ಟ್. ಓಕೆ, ಸೂಪರ್. ಒರಿಜಿನಲ್ ಗಾಡಿ. 58,000 ಶೋರೂಮ್ ರೆಕಾರ್ಡ್ ಗಾಡಿ. 58,000 ಅಷ್ಟೇ ಓಡಿದೆ ಗಾಡಿ. ಓಕೆ, ತುಂಬಾ ಕಡಿಮೆ ಕೂಡ ಓಡಿದೆ ನೋಡ್ಬೋದು. ಇದು ಒರಿಜಿನಲ್ ಗಾಡಿ ಅಂತಾನೆ ಹೇಳ್ಬೋದು. ಕಂಪನಿಯಿಂದ ನಿಮಗೆ ಸರ್ವಿಸ್ ಕೂಡ ಸಿಗ್ತದೆ ಗಾಡಿಗೆ. ಆ ಥರ 15 ಮಾಡಲ್ ಅಲ್ವಾ? ಹೌದು. ಓಕೆ, ಸೂಪರ್. ನೆಕ್ಸ್ಟ್ ಇದು ಇನ್ನೊಂದು ಒಂದಾಯ್ತು. ಇದು ZDI ಪ್ಲಸ್ ಸರ್. ಇದು 16 ಮಾಡಲೇನೆ. ಡೀಸೆಲ್. ಹೌದು, ಇದು 16 ಮಾಡಲು, ಅದು 15 ಮಾಡಲು. ಓಕೆ, ಇದು ಡೀಸೆಲ್ ಗಾಡಿ. ZDI ಪ್ಲಸ್ ಬಟನ್ ಸ್ಟಾರ್ಟ್ ಬರುತ್ತೆ. ಓಕೆ, ಈ ಗಾಡಿ ಬಂದ್ಬಿಟ್ಟು 5,60,000 ಕೊಡ್ತೀನಿ ಸರ್. 5,60,000 ರೂಪಾಯಿಗೆ 15 ಮಾಡಲು ಡೀಸೆಲ್ ZDI ಪ್ಲಸ್. ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ ನೋಡ್ಬೋದು. 5,65,000 ನೋಡ್ಬೋದು. ಮ್ಯಾಗ್ವಿಲ್ ಎಲ್ಲ ಬಂದ್ಬಿಡುತ್ತೆ. ZDI ಪ್ಲಸ್ ಆಗಿರೋದ್ರಿಂದ ನಿಮಗೆ ಪ್ರತಿಯೊಂದು ಆಪ್ಷನ್ ಕಂಪನಿ ಫ್ರೀಡಮ್ ಟಚ್ ಸ್ಕ್ರೀನ್ ಸಿಸ್ಟಮ್, ವೆಂಟಿಲೇಟೆಡ್ ಸೀಟ್ಸ್, ಲೆದರ್ ಸೀಟ್ಸ್ ಎಲ್ಲ ಇದೆ. ಎಲ್ಲೂ ಕೂಡ ವೇರಿಯಂಟರ್ ಆಗಿಲ್ಲ. 5,500 ಕೊಡ್ತೀನಿ ಬನ್ನಿ ಸರ್, ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ. 5,500ಗೆ 15 ಮಾಡಲು, ಅದರಲ್ಲಿ ZDI ಪ್ಲಸ್ ಡೀಸೆಲ್. ಓಕೆ, ಸೂಪರ್. ನೆಕ್ಸ್ಟ್ ಇದು ಸರ್. ಇದು 18 ಮಾಡಲು ಸಿಂಗಲ್ ಓನರ್. ಈ ಗಾಡಿ ಬಂದ್ಬಿಟ್ಟು ಇದು ಶೋರೂಮ್ ರೆಕಾರ್ಡೆಡ್ ವೆಹಿಕಲ್. ಓಕೆ, ಇದನ್ನ ಬಂದ್ಬಿಟ್ಟು 6 ಲಕ್ಷ ಕೊಡ್ತೀನಿ ಸರ್. 6 ಲಕ್ಷಕ್ಕೆ 15. 18 ಮಾಡಲ್ ಸಿಂಗಲ್ ಓನರ್. ಅದರಲ್ಲೂ ನೋಡಬಹುದು. ಎಷ್ಟು ಹೊಡಿದೆ ಸರ್ ಇದು? ಮ್ಯಾಕ್ಸ್ ಟು ಮ್ಯಾಕ್ಸ್ 5,500 ಲಕ್ಷ ಲೋನ್ ಆಗುತ್ತೆ ಸರ್. 5,500 ಲಕ್ಷ ಲೋನ್ ಅಂತ ಹೇಳಿದ್ರೆ ಒಂದು 25-30,000 ತಂದ್ರೆ ಮಾಡ್ಬಿಡ್ತೀರಾ ಲೋನ್ ಆಗುತ್ತೆ. ಓಕೆ, ಸೂಪರ್. 25-30,000 ತಂದ್ರೆ ಲೋನ್ ಆಗ್ಬಿಡುತ್ತೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಇದೆ. ಸ್ಟೇರಿಂಗ್ ಮುಂದೆ ಕಂಟ್ರೋಲ್ ಬರುತ್ತೆ. ಲೆದರ್ ಸೀಟ್ಸ್ ಬರುತ್ತೆ. ಅದು ಕೂಡ ಗಾಡಿ ಸ್ಪೋರ್ಟ್ಸ್ ಸರ್. ಇದು ಟಾಪ್ ಎಂಡ್ ಮಾಡಲ್ ಬರುತ್ತೆ. ನಿಮಗೆ ಪುಷ್ ಬಟನ್ ಒಂದು ಬರಲ್ಲ ಅಷ್ಟೇ, ಬೇರೆ ಎಲ್ಲ ಬಂದ್ಬಿಡುತ್ತೆ. ಮ್ಯಾಗ್ವಿಲ್ ಎಲ್ಲ ಬಂದ್ಬಿಡುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ಇದೆ ವಿತ್ ಸರ್ವಿಸ್ ಹಿಸ್ಟ್ರಿ ಸಮೇತ ಅವೈಲೇಬಲ್. ಹೌದು. ಓಕೆ, ನೆಕ್ಸ್ಟ್ ಈಕೋ ಸರ್. ಈಕೋ 7 ಸೀಟರ್. ತುಂಬಾ ಚೆನ್ನಾಗಿದೆ ಗಾಡಿ. 2020 ಮಾಡಲು ಸಿಂಗಲ್ ಓನರ್. ಓಕೆ, 4,50,000 ಕೊಡ್ತೀನಿ ಸರ್. 4,50,000ಕ್ಕೆ 20 ಮಾಡಲು, ಅದರಲ್ಲೂ ಸಿಂಗಲ್ ಓನರ್. ಓಕೆ, ಈಕೋ ಸಿಗುತ್ತೆ ನೋಡಿ. ಬ್ರ್ಯಾಂಡ್ ನ್ಯೂ ಟೈರ್ ಕೂಡ ಇದೆ ನಿಮಗೆ 4 ಕೂಡ. ಆಮೇಲೆ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. AC ಬರುತ್ತೆ ಸರ್ ಇದರಲ್ಲಿ? AC ಇಲ್ಲ ಸರ್, AC ಬರಲ್ಲ, ನಾನ್ AC ವೆಹಿಕಲ್. 4.5 ಲಕ್ಷಕ್ಕೆ 20 ಮಾಡಲು ಸಿಗುತ್ತೆ ನೋಡಿ. ಸೂಪರ್. ಇನೋವಾ ಸರ್. ಇನೋವಾ. ಇದು ಬಂದ್ಬಿಟ್ಟು 2012 ಮಾಡಲು, 16 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಗಾಡಿ. 12 ಮಾಡಲ್ ಆದ್ರೂ 16 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್. ಹೌದು. ಇದು ಬಂದ್ಬಿಟ್ಟು ಶೋರೂಮ್ ರೆಕಾರ್ಡ್ 1,60,000 ವಿತ್ ಶೋರೂಮ್ ರೆಕಾರ್ಡ್ ಸಮೇತ ಕೊಡ್ತೀನಿ. ವಿತ್ ಶೋರೂಮ್ ರೆಕಾರ್ಡ್ 1,60,000. ಬ್ರ್ಯಾಂಡ್ ನ್ಯೂ ಮ್ಯಾಗ್ವಿಲ್ ಎಲ್ಲ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಟಾಪ್ ಎಂಡ್ ಇದು. ಎಲ್ಲ ವೇರಿಯಂಟ್ ಎಲ್ಲ ಆಪ್ಷನ್ಸ್ ಬಂದ್ಬಿಡುತ್ತೆ ಇದರಲ್ಲಿ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ನೋಡಿ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಟಾಪ್ AC ಎಲ್ಲ ಬರುತ್ತೆ. ಗಾಡಿ ಕೂಡ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಬಾಡಿ ಲೈನ್ ಆಗಿ ಇಂಟೀರಿಯರ್ ವೆಹಿಕಲ್. 8,80,000 ಕೊಡ್ತೀನಿ ಸರ್. 8,80,000 ರೂಪಾಯಿಗೆ 16 ಮಾಡಲ್ ಅನ್ಕೊಳ್ಳಿ. ರಿಜಿಸ್ಟ್ರೇಷನ್ ಸೂಪರ್. ಅದರಲ್ಲೂ ಸಿಂಗಲ್ ಓನರ್. 1,50,000 ಲಕ್ಷ ಏನೋ ಓಡಿದೆ. 1,60,000 ಶೋರೂಮ್ ರೆಕಾರ್ಡ್ ಸಮೇತ. ಗಾಡಿ ಕೂಡ ಕಂಡೀಷನ್ ಸೂಪರ್ ಆಗಿದೆ ಅಂತ ಹೇಳ್ಬೋದು. 16 ಇಂದ ಹಿಡಿದು ಇಲ್ಲಿ ತನಕ ಏನಿದೆ ಫುಲ್ ಶೋರೂಮ್ ರೆಕಾರ್ಡ್ ಇದೆ. ಫುಲ್ ಶೋರೂಮ್ ರೆಕಾರ್ಡ್ ಇದೆ ಅಂತ ನೋಡಿ. ಸೂಪರ್. ಹಾಗೆ ಇದು ಸರ್. ಇದು ETS 2011 ಮಾಡಲು, ಸೆಕೆಂಡ್ ಓನರ್ ಸರ್. ಓಕೆ, ಈ VX ಇದು ಟಾಪ್ ಎಂಡ್ ಏನೆ. ಟಾಪ್ ಎಂಡ್ ABS ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಓಕೆ, 3.5 ಲಕ್ಷ ಕೊಟ್ಟು ಮಾಡ್ತೀನಿ ಸರ್. 3 ಲಕ್ಷಕ್ಕೆ ಬಿಟ್ಕೊಡ್ತೀನಿ. 3 ಲಕ್ಷಕ್ಕೆ 12 ಮಾಡಲ. ಹೌದು. ಅದನ್ನು ಮಾಡಲು ಸೆಕೆಂಡ್ ಓನರ್ ಡೀಸೆಲ್. ಹೌದು, ಪೆಟ್ರೋಲ್ ಸರ್. ಸಾರಿ, ಪೆಟ್ರೋಲ್. ಓಕೆ, ETS VX ಟಾಪ್ ಎಂಡ್ ಮಾಡಲು 3 ಲಕ್ಷಕ್ಕೆ ಬಿಟ್ಕೊಡ್ತಾರೆ ನೋಡಿ. ಅದರಲ್ಲೂ ETS ತುಂಬಾ ಜನ ಹುಡುಕ್ತಾ ಇರ್ತಾರೆ ಸರ್. ETS ಫ್ಯಾನ್ಸ್ ಇದೆ, ಸಿಗಲ್ಲ. ತುಂಬಾ ಚೆನ್ನಾಗಿದೆ. ಅದರಲ್ಲೂ 12 ಮಾಡಲು ಬರೀ ಸೆಕೆಂಡ್ ಓನರ್ ಆಗಿದೆ. ಒಳ್ಳೆ ಪ್ರೈಸ್ ಅಲ್ಲಿ ಇದೆ ನೋಡಿ. ಗ್ರಾಬ್ ಮಾಡ್ಕೊಳ್ಳಿ. ಈ ಆಫರ್ ಮತ್ತೆ ಸಿಗಲ್ಲ ಅಂತಾನೆ ಹೇಳ್ಬೋದು. ಸರ್ 1 to 3 ಕಾರ್ಸ್ ಎಲ್ಲಿ ಬರುತ್ತೆ ಸರ್? ಇಲ್ಲ ಸರ್, ನಮಗೆ ಇಲ್ಲಿ ನಾಗಸಂದ್ರ ಮೆಟ್ರೋ ಇಂದ ಸ್ವಲ್ಪ ಒಳಗಡೆ ಬಂದ್ರೆ ತಿಪ್ಪೇನಹಳ್ಳಿ ಅಂತ ಸಿಗುತ್ತೆ. ಅಲ್ಲಿ ಬಂದ್ರೆ ನಮ್ದು 1 to 3 ಕಾರ್ಸ್ ಅಂತ ಸಿಗುತ್ತೆ. ನಿಮ್ಗೆ ಏನಾದ್ರು ಡೀಟೇಲ್ಸ್ ಬೇಕಂದ್ರೆ ಈ ನಂಬರ್ಗೆ ಒಂದು ಹಾಯ್ ಅಂತ ಹಾಕಿದ್ರೆ ನಿಮ್ಗೆ ಪ್ರತಿಯೊಂದು ಡೀಟೇಲ್ಸ್ ಸಿಗುತ್ತೆ. ಗ್ರೂಪ್ ಲಿಂಕ್, ಕ್ಯಾಟ್ಲಾಗ್ ಮತ್ತೆ ಲೊಕೇಶನ್ ಸಿಗುತ್ತೆ. ಇಲ್ಲಾಂದ್ರೆ ಗೂಗಲ್ ಮ್ಯಾಪ್ ಅಲ್ಲಿ 1 to 3 ಕಾರ್ಸ್ ತಿಪ್ಪೇನಹಳ್ಳಿ ಅಂತ ಹಾಕಿದ್ರೆ ಎಕ್ಸಾಕ್ಟ್ ಆಫೀಸ್ ಹತ್ರನೇ ಬರುತ್ತೆ ಸರ್. ಬರುತ್ತೆ.